ಪ್ರೀತಿಯ ಹೋಪ್ ಟಿವಿ ಕನ್ನಡ ಚಾನೆಲ್ ಎಲ್ಲ ವೀಕ್ಷಕರಿಗೂ ಅಮ್ರೋಹಿ ಸುರೇಂದ್ರ ಮಾಡುವ ವಂದನೆಗಳು. ಈ ದಿನ ನಾವು ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮದ ಮೂಲಕವಾಗಿ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾ ಇದ್ದೀರಿ ಎಂಬುದಾಗಿ ನಮ್ಮ ವಿಶ್ವಾಸವಾಗಿರುತ್ತದೆ. ಈ ದಿನದ ವಾಕ್ಯದ ಸಂದೇಶದ ಮುಖ್ಯ ಶಿರೋನಾಮೆ ಏನು ಅಂದರೆ, ವಿಚ್ ವೇ ಆರ್ ಯು ಲುಕಿಂಗ್? ಅಂದರೆ ಯಾವ ಕಡೆ ಅಥವಾ ಯಾವ ದಾರಿಯನ್ನು ನೀವು ನೋಡುತ್ತೀರಿ ಎಂಬುದಾಗಿ. ದೇವರ ವಾಕ್ಯಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ದೇವರಾತ್ಮನ ಪ್ರೇರೇಪಣೆಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ದಿನದಲ್ಲಿ ಯಾವ ದಾರಿ ನಿಮಗೆ ಉಂಟು, ಯಾವ ಕಡೆಗೆ ನೀವು ನೋಡುತ್ತಿದ್ದೀರಿ ಅನ್ನುವಂಥ ವಿಷಯವನ್ನು ಕುರಿತು ಮಾತನಾಡಲಿಕ್ಕೆ ಹೋಗುವಾಗ ನೀನು ತಾನೇ ನಮ್ಮ ಜೊತೆಗಾರನಾಗಿದ್ದುಕೊಂಡು ಈ ವಾಕ್ಯದ ಸಂಪೂರ್ಣವಾಗಿ ನೀನು ನಮಗೆ ದಾರಿಯನ್ನು ತೋರಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ ತಂದೆ. ಕೇಳುವಂಥ ಪ್ರತಿ ವೀಕ್ಷಕರನ್ನು ಸ್ವಾಮಿ ನೀನು ಆಶೀರ್ವದಿಸು, ಬಲಪಡಿಸು ಮತ್ತು ಸ್ವಾಮಿ ಈ ವಾಕ್ಯದ ಮೂಲಕವಾಗಿ ಅನೇಕರಿಗೆ ಪ್ರೇರೇಪಣೆ ಉಂಟಾಗುವಂತೆ ನಿನ್ನ ಆಶೀರ್ವಾದದಿಂದ ನಡೆಸೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೆ ನನ್ನ ತಂದೆಯೇ, ಆಮೇನ್. ಈ ಒಂದು ಸಮಯದಲ್ಲಿ ನಾವು ವಿಚ್ ವೇ ಆರ್ ಯು ಲುಕಿಂಗ್ ಅಂದರೆ ಯಾವ ಕಡೆ ಅಥವಾ ಯಾವ ದಾರಿಯನ್ನು ನೀವು ನೋಡ್ತಾ ಇದ್ದೀರಿ ಎಂಬುದಾಗಿ ನಾವು ಈ ದಿನದ ಸಂದೇಶದ ಶಿರೋನಾಮೆಯಾಗಿರ್ತದೆ. ಈ ದಿನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಯೆಶಾಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 21ನೇ ವಚನವಾಗಿರುತ್ತದೆ. ಐಶಾಯ ಚಾಪ್ಟರ್ 30:21. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲಿ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು ಎಂಬುದಾಗಿ. ಅಂದರೆ ದೇವರು ನಾವು ಎಡಕ್ಕೆ ತಿರುಗಿಕೊಳ್ಳಬೇಕೋ ಅಥವಾ ಬಲಕ್ಕೆ ತಿರುಗಿಕೊಳ್ಳಬೇಕೋ ಎಂಬುದಾಗಿ ನಾವು ಆಲೋಚನೆಯನ್ನು ಮಾಡುವಾಗ ಇದೇ ಸರಿಯಾದ ಮಾರ್ಗ, ಇದರಲ್ಲೇ ನೀವು ನಡೆಯಿರಿ ಎಂಬುದಾಗಿ ಆತನು ಹಿಂದೆ ಆಡುವ ಮಾತು ನಮ್ಮ ಕಿವಿಗಳಿಗೆ ಬೀಳುವುದು ಎಂಬುದಾಗಿ ಇಲ್ಲಿ ವಾಕ್ಯ ತಿಳಿಸುವಂಥದ್ದಾಗಿರ್ತದೆ. ಒಮ್ಮೆ ಇಬ್ಬರು ವ್ಯಕ್ತಿಗಳನ್ನು ಸೆರೆಮನೆಯಲ್ಲಿ ಹಾಕಲಾಯಿತು. ಬಹಳ ಸೆರೆಮನೆಯಲ್ಲಿ ಬಹಳ ಕಷ್ಟಕರವಾದಂಥ ಜೀವಿತವನ್ನು ಅವರಿಬ್ಬರು ಅನುಭವಿಸ್ತಾ ಇದ್ದರು. ಆ ಸೆರೆಮನೆಯಲ್ಲಿ ಚಿಕ್ಕದಾದಂಥ ಒಂದು ಕಿಟಕಿ ಇತ್ತು. ಆ ಒಂದು ಕಿಟಕಿಯಲ್ಲಿ ಒಬ್ಬ ಕೈದಿಯು ಬಗ್ಗಿ ನೋಡಿ ಕಿಟಕಿಯಿಂದ ಆಕಾಶವನ್ನು ದೃಷ್ಟಿಸಿ ನೋಡಿ ಅವನು ದೇವರನ್ನು ಸ್ತುತಿಸುವುದನ್ನು ನಾವು ನೋಡ್ತೇವೆ. ದೇವರು ಈ ಒಂದು ಸೃಷ್ಟಿಯನ್ನು ಎಷ್ಟು ಚೆನ್ನಾಗಿ ಸೃಷ್ಟಿಸಿದ್ದಾನೆ, ದೇವರಿಗೆ ಎಷ್ಟು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದರೂ ಸಾಲದು ಎಂಬುದಾಗಿ ದೇವರನ್ನು ಆತನು ಕೊಂಡಾಡುತ್ತಾನೆ. ಮತ್ತೊಬ್ಬನು ಅದೇ ಕಿಟಕಿಯಿಂದ ಹೊರಗೆ ನೋಡಿ ಆ ಭೂಮಿಯಲ್ಲಿ ನಡೆಯುವಂಥ ಎಲ್ಲವನ್ನು ನೋಡಿ ಆತನು ದೇವರನ್ನು ಶಪಿಸುವಂಥವನಾಗಿರ್ತಾನೆ. ಎಂಥ ದೇವರು ಈ ರೀತಿಯಾದಂಥ ಮನುಷ್ಯರನ್ನು ಭೂಮಿಯ ಮೇಲೆ ಉಂಟು ಮಾಡಿದ್ದಾನೆ ಎಂಬುದಾಗಿ ಶಪಿಸುವಂಥವನಾಗಿರ್ತಾನೆ. ಮತ್ತು ಈ ಒಂದು ಸಮಯದಲ್ಲಿ ನಾವು ಚಂದ್ರನ ಕುರಿತು ಅನೇಕ ವಿಜ್ಞಾನಿಗಳು ಅನೇಕ ರೀತಿಯಾದಂಥ ವರ್ಣನೆಯನ್ನು ಮಾಡಿರೋದನ್ನು ನಾವು ನೋಡ್ತೀವಿ. ಕೆಲವರು ಅಲ್ಲಿ ಒಂದು ಮೊಲದ ಮರಿಯು ಕುಳಿತಿರುವಂಥ ಆಕಾರವು ನಮಗೆ ಕಾಣಿಸುತ್ತದೆ ಎಂಬುದಾಗಿ, ಇನ್ನು ಅನೇಕ ಜನರು ಅನೇಕ ರೀತಿಯಾದಂಥ ಚಂದ್ರನನ್ನು ವರ್ಣಿಸುವುದನ್ನು ನಾನು ನೋಡ್ತಾ ಇದ್ದೀವಿ. ಯಾಕೆ ನಾನು ಈ ಒಂದು ವಿಚಾರಗಳನ್ನು ನಾನು ಮಾತನಾಡ್ತಾ ಇದ್ದೇನೆ ಎಂಬುದಾಗಿ ಹೇಳುವುದಾದರೆ, ನಾವು ಯಾವ ಕಡೆಗೆ ನಮ್ಮ ದೃಷ್ಟಿಯನ್ನು ಹಾಯಿಸ್ತೀವೋ, ನಾವು ಯಾವ ಕಡೆಗೆ ನಾವು ನೋಡುತ್ತೇವೆಯೋ ಅದರ ಪ್ರಕಾರ ನಮ್ಮ ದೃಷ್ಟಿಕೋನವು ಇರುವಂಥದ್ದಾಗಿರ್ತದೆ, ನಮ್ಮ ಆಲೋಚನೆಗಳು ಇರುವಂಥದ್ದಾಗಿರ್ತದೆ ಮತ್ತು ನಮ್ಮ ಮನೋಭಾವವು ಅದರ ಪ್ರಕಾರವಾಗಿ ಅದು ಇರುವಂಥದ್ದಾಗಿರ್ತದೆ. ಮತ್ತು ನಾವು ಜೀವನ ಶೈಲಿಯನ್ನು ಸಹ ನಾವು ಬದಲಾವಣೆಯನ್ನು ಮಾಡಿಕೊಳ್ತೀವಿ. ಎಲ್ಲಿ ನಾವು ಜಾಸ್ತಿ ದೃಷ್ಟಿಯನ್ನು ಇಡ್ತಾ ಇರ್ತೀವೋ ಆ ಒಂದು ಕಡೆಗೆ ನಮ್ಮ ದೃಷ್ಟಿಕೋನವನ್ನು ನಾವು ತಿರುಗಿಸಿಕೊಳ್ಳುವಂಥವರಾಗಿರ್ತೇವೆ. ಆದುದರಿಂದ ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ ಎಂಬುದಾಗಿ. ಮನುಷ್ಯರಾದಂಥ ನಾವು ನಮ್ಮ ದಾರಿಯನ್ನು ನಾವು ಆರಿಸಿಕೊಂಡರೆ, ನಮ್ಮ ಒಂದು ಮಾರ್ಗಗಳಲ್ಲಿ ನಾವು ದೃಷ್ಟಿ ಇಟ್ಟರೆ, ನಮ್ಮ ಮಾರ್ಗಗಳಲ್ಲಿ ನಾವು ನಮ್ಮ ಆಲೋಚನೆಯ ಪ್ರಕಾರವಾಗಿ ನಮ್ಮ ಮನೋಭಾವದ ಪ್ರಕಾರವಾಗಿ ನಾವು ನಡೆಯುವುದಾದರೆ ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿರ್ತದೆ. ಆದುದರಿಂದ ಈ ಒಂದು ದಿನದಲ್ಲಿ ನಾವು ಕ್ರೈಸ್ತಿಯ ಜೀವಿತವನ್ನು ಬದಲಾಯಿಸುವಂಥ 4 ನೋಟಗಳು ಯಾವುವು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ.
ನಮ್ಮ ಕ್ರೈಸ್ತಿಯ ಜೀವಿತವನ್ನು ಕುರಿತು ನಾವು ಈ ಒಂದು ಸಮಯದಲ್ಲಿ ಮಾತನಾಡುವಾಗ ನಮ್ಮ ಕ್ರೈಸ್ತಿಯ ಜೀವಿತವನ್ನು ಬದಲಾಯಿಸುವಂಥ 4 ನೋಟಗಳ ಬಗ್ಗೆ ಈ ದಿನದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಹಿಂದಕ್ಕೆ ನೋಡುವುದು ಎಂಬುದಾಗಿ. ಹಿಂದಕ್ಕೆ ನೋಡುವುದು ಎಂಬುದಾಗಿ ನಾವು ನೋಡಬೇಕಾದ್ರೆ, ಹಿಂದಕ್ಕೆ ನೋಡುವುದು ನಮ್ಮ ಪ್ರಗತಿಯನ್ನು ಕುಗ್ಗಿಸುವಂಥದ್ದಾಗಿರ್ತದೆ. ಒಬ್ಬ ಕ್ರೀಡಾಪಟು ತನ್ನ ದೃಷ್ಟಿಯನ್ನು ಮುಂದೆ ಆತನು ಫೋಕಸ್ ಮಾಡಿ ಅವನು ಗುರಿಯಾಗಿಟ್ಟುಕೊಂಡು ಆತನು ಓಡ್ತಾ ಇರ್ತಾನೆ. ಅವನು ಹಿಂದಕ್ಕೆ ನೋಡುವುದಾದರೆ ಅವನ ವೇಗವು ಕಮ್ಮಿ ಆಗುವಂಥದ್ದಾಗಿರ್ತದೆ, ಅವನ ಪ್ರಗತಿಯನ್ನು ಅದು ಕುಗ್ಗಿಸುವಂಥದ್ದಾಗಿರ್ತದೆ. ಆದ್ದರಿಂದ ಹಿಂದಕ್ಕೆ ನೋಡುವಂಥದ್ದನ್ನು ನಮ್ಮ ಜೀವಿತದಲ್ಲಿ ನಾವು ಮಾಡಬಾರದು. ನಮ್ಮ ಕ್ರೈಸ್ತಿಯ ಜೀವಿತವು ಸಹ ಒಂದು ಓಟವಾಗಿದೆ, ಅದರಲ್ಲಿ ನಾವು ಹಿಂದಕ್ಕೆ ನೋಡಬಾರದು. ಕ್ರಿಸ್ತನನ್ನು ಗುರಿಯಾಗಿಟ್ಟುಕೊಂಡು ನಾವೇನು ಮಾಡಬೇಕು, ನಮ್ಮ ಪ್ರತಿನಿತ್ಯದ ಓಟವನ್ನು ನಾವು ಓಡಬೇಕು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿರ್ತದೆ. ಫಿಲಿಪ್ಪಿ 3ನೇ ಅಧ್ಯಾಯ 13ನೇ ವಚನದಲ್ಲಿ, ಫಿಲಿಪೈನ್ಸ್ 3:13 ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡಬೇಕಾದ್ರೆ, ಮುಂದಿನವುಗಳನ್ನು ಗುರಿ ಮಾಡಿಕೊಂಡು ಓಡುತ್ತಿದ್ದೇನೆ ಎಂಬುದಾಗಿ. ಅಂದರೆ ಮುಂದೆ ನಡೆಯಬೇಕಾದಂಥ ವಿಚಾರಗಳನ್ನು ನಾನು ಗುರಿಯಾಗಿಟ್ಟುಕೊಂಡು, ಭವಿಷ್ಯತ್ತಿನಲ್ಲಿ ನಾನು ನಡೆದುಕೊಳ್ಳಬೇಕಾದಂಥ ಮಾರ್ಗವನ್ನು ನಾನು ಗುರಿಯಾಗಿಟ್ಟುಕೊಂಡು ನಾನು ಓಡುತ್ತಾ ಇದ್ದೇನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿರ್ತದೆ. ನಮ್ಮ ಜೀವಿತದಲ್ಲಿ ಸೋಲುಗಳು, ಅಪಜಯಗಳು ಇರಬಹುದು. ಅನೇಕ ವರ್ತಿ ನಾವು ಶೋಧನೆಗೆ ಒಳಗಾಗಿ, ಸೈತಾನನಿಗೆ ಒಳಗಾಗಿದ್ದಿರ್ಬೋದು. ಅವುಗಳನ್ನೇ ನಾವು ಹಿಂದಕ್ಕೆ ನೋಡುತ್ತಾ ಕುಳಿತುಕೊಂಡರೆ ನಮ್ಮ ಪ್ರಗತಿ ಕುಗ್ಗಿ ಹೋಗುತ್ತದೆ. ನಾವು ಮುಂದೆ ಬೆಳೆಯಬೇಕಾದಂಥ ಮಾರ್ಗ ಅದು ಬಹಳ ಕಠಿಣವಾಗಿ ಅದು ನಮಗೆ ತೋರುವಂಥದ್ದಾಗಿರ್ತದೆ. ನಮ್ಮ ಗುರಿ ಮುಂದಿನವುಗಳನ್ನು ಮಾತ್ರ ಗುರಿಯಾಗಿಟ್ಟುಕೊಂಡು ಹೋಗುವಂಥದ್ದಾಗಿರ್ತದೆ. ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ಯಾವನಾದರೂ ನೇಗಿಲಿನ ಮೇಲೆ ಕೈ ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೀವಿ. ಯಾವಾಗಲೂ ಒಬ್ಬ ರೈತನು ನೇಗಿಲ ಮೇಲೆ ಕೈ ಹಾಕಿಕೊಂಡು ಆ ನೇಗಿಲಿನಿಂದ ಉಳುವಂಥವನಾದರೆ ಅವನು ಸರಿಯಾಗಿ ನೆಟ್ಟನೆ ಒಂದು ಲೈನಲ್ಲಿ ಆತನು ಹೋಗುವಾತನಾಗಿರ್ತಾನೆ, ಒಂದು ಗೆರೆಯಲ್ಲಿ ಆತನು ಹೋಗುವಾತನಾಗಿದ್ದಾನೆ. ನಾವೆಲ್ಲರೂ ಅನೇಕ ಬಾರಿ ರೈತರು ಮಾಡುವಂಥ ಕೆಲಸಗಳನ್ನು ನಾವು ನೋಡಿದ್ದೇವೆ. ಆತನು ಮುಂದೆ ನೆಟ್ಟಿಗೆ ನಾನು ಆ ಗೆರೆಯಲ್ಲೇ ಹೋಗಬೇಕು ಅನ್ನೋಂಥ ಒಂದು ಗುರಿಯನ್ನು ಆತನು ಇಟ್ಟುಕೊಂಡು ಹೋಗುವಾತನಾಗಿರ್ತಾನೆ. ಆದ್ದರಿಂದ ದೇವರ ವಾಕ್ಯದಲ್ಲಿ ಹೇಳ್ತದೆ, ಯಾವನಾದರೂ ನೇಗಿಲಿನ ಮೇಲೆ ಕೈ ಇಟ್ಟು ಹಿಂದಕ್ಕೆ ನೋಡಬಾರ್ದು. ಹಿಂದಕ್ಕೆ ನೋಡುವುದೇನಾಗ್ತದೆ, ಆ ದಾರಿಯನ್ನು ತಪ್ಪಿಸುವಂಥದ್ದಾಗಿರ್ತದೆ. ಆ ದಾರಿ ನಾವು ಏನು ಮಾಡಬೇಕು, ನೆಟ್ಟನೆಯ ಒಂದು ದಾರಿಯಲ್ಲಿ ನಾವು ನಡಿಬೇಕು ಅದನ್ನು ತೋರಿಸ್ತಾ ಇದ್ದಾನೆ. ದೇವರು ಹೇಳ್ತಾನೆ, ಇಂಥವನು ಹಿಂದಕ್ಕೆ ನೋಡುವಾತನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಅಂದರೆ ತನ್ನ ಹಿಂದಿನ ಜೀವಿತಗಳನ್ನು, ತನ್ನ ಹಿಂದಿನ ಸೋಲುಗಳನ್ನು, ತನ್ನ ಹಿಂದಿನ ಅಪಜಯಗಳನ್ನು ನೋಡುವಾತನು ಪರಲೋಕ ರಾಜ್ಯಕ್ಕೆ ಆತನು ತಕ್ಕವನಲ್ಲ ಎಂಬುದಾಗಿ ದೇವರು ಹೇಳುವುದನ್ನು ನಾವು ಕೇಳ್ತಾ ಇದ್ದೀವಿ. ಕ್ರಿಸ್ತನನ್ನು ನಾವು ಅಂಗೀಕಾರ ಮಾಡಿಕೊಳ್ಳುವಾಗ ಅನೇಕ ವಿಷಯಗಳನ್ನು ಹಿಂದಕ್ಕೆ ನಾವು ಬಿಟ್ಟು ಬಂದಿರ್ತೀವಿ, ಅನೇಕ ತ್ಯಾಗಗಳನ್ನು ನಾವು ಮಾಡಿರ್ತೀವಿ, ನಮ್ಮ ಎಲ್ಲ ಪಾಪಗಳನ್ನು ನಾವು ಹಿಂದಕ್ಕೆ ಬಿಟ್ಟು ನಾವು ಬಂದಿರ್ತೀವಿ. ನಮ್ಮ ಹಣ ಆಗಿರ್ಬೋದು, ನಮ್ಮ ಐಶ್ವರ್ಯ ಆಗಿರ್ಬೋದು, ನಮ್ಮ ಸ್ಥಾನ ಮಾನ ಆಗಿರ್ಬೋದು, ಅವೆಲ್ಲವುಗಳನ್ನು ಹಿಂದಕ್ಕಿಟ್ಟು ನಾವು ಕ್ರಿಸ್ತನನ್ನು ಗುರಿಯಾಗಿಟ್ಟುಕೊಂಡು ನಾವು ಬಂದಿರ್ತೇವೆ. ಈ ರೀತಿಯಾಗಿ ಇದ್ದಾಗ ನಾವು ಹಿಂದಕ್ಕೆ ತಿರುಗಿ ನಾವು ನೋಡಬಾರ್ದು ಎಂಬುದಾಗಿ ಹೇಳ್ತಾರೆ. ನಮಗೆ ಉದಾಹರಣೆಯಾಗಿ ಆದಿಕಾಂಡ ಒಂದು ಪುಸ್ತಕದಲ್ಲಿ 19ನೇ ಅಧ್ಯಾಯದಲ್ಲಿ ಲೋಟನ ಹೆಂಡತಿಯ ವಿಷಯವನ್ನು ಕುರಿತು ಅಲ್ಲಿ ಮಾತನಾಡೋದನ್ನು ನಾವು ನೋಡ್ತೀವಿ. ಲೋಟನ ಕುಟುಂಬದವರಿಗೆ ದೇವರು ಹೇಳೋದನ್ನು, ಓಡಿ ಹೋಗಿರಿ, ಬೆಟ್ಟದ ಮೇಲೆ ನೀವು ಓಡಿ ಹೋಗಿರಿ, ಹಿಂದಕ್ಕೆ ತಿರುಗಿ ನೋಡಬೇಡ್ರಿ ಎಂಬುದಾಗಿ ಆತನು ಹೇಳೋದನ್ನು ನಾವು ನೋಡ್ತೀವಿ. ಆದರೆ ಲೋಟನ ಹೆಂಡತಿ ಏನು ಮಾಡಿದ್ಲು, ತನ್ನ ಹಿಂದಿನ ಜೀವಿತವನ್ನು ಅಥವಾ ತಾನು ತನ್ನ ಮನಸ್ಸು, ಹೃದಯ ಎಲ್ಲವನ್ನು ಎಲ್ಲಿ ಬಿಟ್ಟು ಬಂದಿದ್ಲವಳು, ಆ ಕಡೆಗೆ ಅವಳು ತಿರುಗಿ ನೋಡೋದನ್ನು ನಾವು ನೋಡ್ತೀವಿ. ಆ ಒಂದು ಸೊದೋಮ್ ಗೊಮೋರದ ಕಡೆಗೆ ತಿರುಗಿ ನೋಡಿ ಉಪ್ಪಿನ ಸ್ತಂಭವಾದಳು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿರ್ತದೆ. ಹಿಂದಕ್ಕೆ ನೋಡುವಂಥದ್ದು ನಮ್ಮ ಪ್ರಗತಿಯನ್ನು ಕುಗ್ಗಿಸುವಂಥದ್ದು ಆಗಿರ್ತದೆ. ಆದುದರಿಂದ ಹಿಂದಕ್ಕೆ ನೋಡುವುದು ನಮ್ಮ ಕ್ರೈಸ್ತಿಯ ಜೀವಿತದ ಪ್ರಗತಿಯನ್ನು ಅದು ಕುಗ್ಗಿಸುವಂಥದ್ದಾಗಿರ್ತದೆ. ಎರಡನೇದಾಗಿ ನಾವು ನೋಡಿಕೊಳ್ಳುವಾಗ ಕಷ್ಟಗಳನ್ನು ನೋಡುವುದು ಎಂಬುದಾಗಿ. ಈ ಕಷ್ಟಗಳನ್ನು ನೋಡುವಾಗ ಅದು ನಮಗೆ ನಿರಾಶೆಯನ್ನು ಎದೆಗುಂದಿಸುವಂಥದ್ದಾಗಿರ್ತದೆ, ನಿರಾಶೆಯನ್ನು ಹುಟ್ಟಿಸ್ತದೆ ಮತ್ತು ಎದೆಯನ್ನು ಗುಂದಿಸುವಂಥ ವಿಷಯವು ಇದಾಗಿರ್ತದೆ.
ಈ ಒಂದು ನಮ್ಮ ಕಷ್ಟಗಳು, ನಮ್ಮ ಚಿಂತೆಗಳು, ನಮ್ಮ ಅಪಜಯಗಳು, ನಮ್ಮ ಸೋಲುಗಳು ನಮಗೆ ಏನು ಮಾಡ್ತಾವಪ್ಪ ಅಂತಂದರೆ ನಿರಾಶೆಯನ್ನು ಹುಟ್ಟಿಸ್ತದೆ. ಮತ್ತೊಂದು ಆವರ್ತಿ ಇದೇ ರೀತಿಯಾಗಿ ಆಗಬಹುದು ಘಟನೆಗಳು ನಮ್ಮ ಜೀವಿತದಲ್ಲಿ. ಮತ್ತೆ ದೇವರು ನಮ್ಮನ್ನು ಕೈ ಬಿಟ್ಟು ಬಿಡ್ಬೋದು ಅನ್ನೋಂಥ ಒಂದು ನಿರಾಶೆಯನ್ನು ಅದು ಹುಟ್ಟಿಸುವಂಥದ್ದಾಗಿರ್ತದೆ. ಅದಕ್ಕೆ ಪೇತ್ರನು ಹೇಳ್ತಾನೆ, ನಿಮ್ಮ ಎಲ್ಲ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕಿರಿ, ನಾನು ನಿಮಗಾಗಿ ಚಿಂತಿಸುತ್ತೇನೆ ಎಂಬುದಾಗಿ. ನಾವೇನು ಮಾಡ್ತೀವಿ ಅಂತಂದರೆ, ಸ್ವಾಮಿ ನಿನ್ನ ಮೇಲೆ ತುಂಬ ಜನದ ಭಾರ ಇದೆ, ನಾವೇ ನಮಗೋಸ್ಕರವಾಗಿ ಚಿಂತೆಯನ್ನು ಮಾಡ್ಕೊಳ್ತೀವಿ ಎಂಬುದಾಗಿ ನಾವೇನು ಮಾಡ್ತೀವಿ, ನಮ್ಮನ್ನು ಕುರಿತಾಗಿ ನಾವೇ ಚಿಂತೆ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭವನ್ನು ಮಾಡಿಬಿಡ್ತೀವಿ. ನಾವು ಮಾಡುವಂಥ ಆಲೋಚನೆಗಳಿಗಿಂತ ದೇವರ ಆಲೋಚನೆಗಳು, ನಾವು ನಮ್ಮ ಒಂದು ಮಾರ್ಗಗಳಿಗಿಂತ ದೇವರ ಮಾರ್ಗವು ಭೂಮಿ ಆಕಾಶದಷ್ಟು ಅದು ಉನ್ನತವಾಗಿರೋದನ್ನು ನಾವು ನೋಡ್ತೀವಿ. ಆದುದರಿಂದ ನಮ್ಮ ಎಲ್ಲ ಚಿಂತಾ ಭಾರವನ್ನು ದೇವರ ಮೇಲೆ ಹಾಕಬೇಕು. ನಾವೇನು ಮಾಡ್ತೀವಿ, ನಮ್ಮ ಕಷ್ಟಗಳನ್ನ ನಾವೇ ನೋಡ್ಕೊಳ್ತಾ ಇರ್ತೀವಿ. ಆದುದರಿಂದ ದೇವರು ಹೇಳುವಾತನಾಗಿದ್ದಾನೆ, ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ಯಾರು ನಡೀತಾರೋ ಅವರು ನಿಜವಾಗಲೂ ಧನ್ಯರು, ಅವರು ಮುಳುಗೋದಿಲ್ಲ. ಯಾವ ರೀತಿಯಾಗಿ ಪೇತ್ರನು ನೀರಿನ ಮೇಲೆ ನಡೆಯೋದನ್ನು ನಾವು ನೋಡ್ತೀವಿ. ಎಲ್ಲಿವರೆಗೆ ಪೇತ್ರನು ಯೇಸು ಕ್ರಿಸ್ತನನ್ನು ದೃಷ್ಟಿಯಾಗಿಟ್ಟುಕೊಂಡು ಆತನು ನೀರಿನ ಮೇಲೆ ನಡೀತಾ ಇದ್ನೋ ಅಲ್ಲಿವರೆಗೂ ನೀರಿನ ಮೇಲೆ ಆರಾಮವಾಗಿ ಆತನು ನಡೆದುಕೊಂಡು ಬರೋದನ್ನು ನಾವು ನೋಡ್ತೀವಿ. ಯಾವಾಗ ಆತನ ದೃಷ್ಟಿಯು ಕ್ರಿಸ್ತನನ್ನು ಬಿಟ್ಟು ಬಿರುಗಾಳಿಯ ಕಡೆಗೆ ಹೋಯಿತೋ ಆವಾಗ ಆತನೇನು ಮಾಡ್ತಾನೆ, ಮುಳುಗೋದಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಆದ್ದರಿಂದ ನಮ್ಮ ದೃಷ್ಟಿ ನಮ್ಮ ಕಷ್ಟ ಸಂಕಟಗಳ ಕಡೆಗೆ ನಮಗೆ ಹೋಗಬಾರ್ದು. ನಮ್ಮ ದೃಷ್ಟಿ ಯಾವಾಗಲೂ ಕ್ರಿಸ್ತನನ್ನು ದೃಷ್ಟಿಸುವಂಥದ್ದಾಗಿರಬೇಕು. ಸ್ವಲ್ಪ ಸಮಯಕ್ಕಾದರೂ ನಾವು ಕ್ರಿಸ್ತನನ್ನ ದೃಷ್ಟಿಯಿಂದ ನಾವು ದೂರಕ್ಕೆ ನಾವು ಹೋಗಬಾರ್ದು. ಯಾಕಂದರೆ ಈ ದೇವರ ಒಂದು ಮಾತುಗಳು ನಮ್ಮಲ್ಲಿ ಸ್ಥೈರ್ಯವನ್ನು ಅದು ತುಂಬಿಸುವಂಥದ್ದಾಗಿರ್ತದೆ. ಕಷ್ಟಗಳನ್ನು ಪರಿಹಾರ ಮಾಡುವಂಥ ಕ್ರಿಸ್ತನನ್ನು ನಾವೇನು ಮಾಡಬೇಕು, ಗಮನದಲ್ಲಿಟ್ಟುಕೊಂಡು ನಾವು ಹೋಗಬೇಕು. ಪ್ರತಿಯೊಂದು ಕಷ್ಟ ನಮ್ಮ ಪರಿಸ್ಥಿತಿಯನ್ನು ಅದು ಉತ್ತಮಗೊಳಿಸುವಂಥದ್ದಾಗಿರ್ತದೆ. ನಾವು ಅಂದ್ಕೊಳ್ತಾ ಇರ್ತೀವಿ, ಈ ಕಷ್ಟ ನನಗೆ ಯಾಕೆ ಬಂತು, ಯಾವಾಗಲೂ ಒಂದು ಕಷ್ಟ ಮುಗಿತಾ ಇದ್ದಂಗೆ ಮತ್ತೊಂದು ಕಷ್ಟ ನನಗೆ ಎದುರಾಗ್ತದೆ ಎಂಬುದಾಗಿ ನಮ್ಮ ಮನಸ್ಸನ್ನು ಕುಂದಿಸಿಕೊಳ್ಳುವಂಥವರಾಗಿರ್ತೀವಿ. ಆದರೆ ಇಲ್ಲಿ ಒಂದು ವಾಕ್ಯ ಹೇಳುವಂಥದ್ದಾಗಿರ್ತದೆ, ಪ್ರತಿಯೊಂದು ಕಷ್ಟವು ನಮ್ಮ ಪರಿಸ್ಥಿತಿಯನ್ನು ಉತ್ತಮಗೊಳಿಸುವುದಕ್ಕೋಸ್ಕರವಾಗಿ ಅದು ಬರುತ್ತದೆ ಎಂಬುದಾಗಿ ಹೇಳುವಂಥದ್ದಾಗಿರ್ತದೆ. ಪ್ರತಿಯೊಂದು ಕಷ್ಟವನ್ನು ನಾವು ಏನು ಮಾಡಬೇಕು, ಜಯಿಸಿ ನಾವು ಮುಂದಕ್ಕೆ ನಾವು ಹೋಗ್ತಾ ಇರಬೇಕು. ಇದು ಎರಡನೇ ಒಂದು ಸಂಗತಿಯಾಗಿರ್ತದೆ. ಮೂರನೇದಾಗಿ ಕ್ರಿಸ್ತನನ್ನು ನೋಡುವುದು. ನಮ್ಮ ಕ್ರೈಸ್ತಿಯ ಜೀವಿತವನ್ನು ಬದಲಾಯಿಸುವಂಥ 4 ನೋಟಗಳು. ಮೊದಲನೇದಾಗಿ ನಾವು ಕಷ್ಟಗಳನ್ನು ನೋಡಿದ್ವಿ. ಎರಡನೇದಾಗಿ ನಾವು ನಮ್ಮ ಓಟವನ್ನು ನಾವು ಕುಗ್ಗಿಸುವಂಥ ಒಂದು ನೋಟವನ್ನು ನಾವು ನೋಡಿದ್ವಿ. ಮೂರನೇದಾಗಿ ನಾವು ಕ್ರಿಸ್ತನನ್ನು ನೋಡಬೇಕು ಎಂಬುದಾಗಿ ಇಲ್ಲಿ ತಿಳಿಸುವಂಥದ್ದಾಗಿರ್ತದೆ. ನಾವು ಕ್ರಿಸ್ತನನ್ನು ನೋಡುವಂಥದ್ದು ಏನಾಗಿರ್ತದೆ, ನಮಗೆ ರಕ್ಷಣೆಯ ಒಂದು ಮಾರ್ಗವಾಗಿರ್ತದೆ. ಕ್ರಿಸ್ತನನ್ನು ನೋಡಿದ್ರೆ ನಮಗೆ ಪಾಪದಿಂದ ಬಿಡುಗಡೆ ನಮಗೆ ಸಿಗುವಂಥದ್ದಾಗಿರ್ತದೆ. ನಮ್ಮ ನೋಟ ಯಾವಾಗಲೂ ಕ್ರಿಸ್ತನನ್ನು ದೃಷ್ಟಿಸುವಂಥ ನೋಟವಾಗಿರಬೇಕು. ಯಾಕೆಂದರೆ ಬರಬೇಕಾದಂಥ ರಕ್ಷಣೆಯು ಯೇಸು ಕ್ರಿಸ್ತನಿಂದ ಮಾತ್ರ ಅದು ನಮಗೆ ಸಿಕ್ಕುವಂಥದ್ದಾಗಿರ್ತದೆ. ಯೇಸು ಆತನೇ ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವಾತನು ಎಂಬುದಾಗಿ ಆತನ ವಿಚಾರದಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ. ಆದ್ದರಿಂದ ನಾವು ಏಸು ಕ್ರಿಸ್ತನನ್ನು ನಾವು ನೋಡಬೇಕು. ಏಸು ಕ್ರಿಸ್ತನನ್ನು ದೃಷ್ಟಿಯಾಗಿಟ್ಟುಕೊಂಡು ಗುರಿಯಾಗಿಟ್ಟುಕೊಂಡು ನಮ್ಮ ಓಟವನ್ನು ನಾವು ಓಡಬೇಕಾಗಿದೆ. ಯಾಕೆಂದರೆ ಆತನ ಹೆಸರಿನ ಮೂಲಕ ನಮ್ಮ ಪಾಪವು ಪರಿಹಾರವಾಗುವಂಥದ್ದಾಗಿರ್ತದೆ, ನಮಗೆ ಸುರಕ್ಷತೆ ಸಿಗುವಂಥದ್ದಾಗಿರ್ತದೆ. ಏಸು ಕ್ರಿಸ್ತನ ಮೂಲಕ ನಮಗೆ ಸುಭದ್ರತೆಯು ಸಿಗುವಂಥದ್ದಾಗಿರ್ತದೆ, ರಕ್ಷಣೆ ಸಿಗುವಂಥದ್ದಾಗಿರ್ತದೆ. ಆದ್ದರಿಂದ ಯೇಸು ಕ್ರಿಸ್ತನನ್ನು ನಾವು ಗುರಿಯಾಗಿಟ್ಟುಕೊಂಡು ನಾವು ಓಡಬೇಕು. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಕಿರುಮಂಜಿ ಬಣ್ಣದಂತೆ ಮಾಡುವಂಥ ಶಕ್ತಿ ಯೇಸುವಿನ ನಾಮಕ್ಕಿದೆ. ಯೇಸು ಎಂಬುದಾಗಿ ಹೆಸರನ್ನು ಹೇಳುವಾಗ ಪಾಪದಿಂದ ಬಿಡಿಸಿ ಕಾಯುವಾತನು ಎಂಬುದಾಗಿ ಅಲ್ಲಿ ಹೇಳುವಂಥದ್ದಾಗಿರ್ತದೆ. ಕ್ರಿಸ್ತನಿಂದಲೇ ನಿತ್ಯ ಜೀವ ಮತ್ತು ಕ್ರಿಸ್ತನಿಂದಲೇ ನಮ್ಮ ಸಂತೈಸುವಿಕೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿರ್ತದೆ. ಇಬ್ರಿಯನು ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಬ್ರೂಸ್ ಚಾಪ್ಟರ್ 12 2 ಇದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ನೋಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ.
ಇಲ್ಲಿ ದೇವರ ವಾಕ್ಯ ಬಹಳ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದಾಗಿರ್ತದೆ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಂಥ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಾವೇನು ಮಾಡಬೇಕು, ನಮಗೆ ನೇಮಕವಾದಂಥ ಓಟವನ್ನು ನಾವು ಓಡಬೇಕು. ನಮ್ಮ ದೃಷ್ಟಿ ಸ್ವಲ್ಪವಾದರೂ ಆಚೆ ಈಚೆ ಹೋದರೆ ಅದೇನಾಗ್ತದೆ, ಅದು ಸೈತಾನನ ಮಾರ್ಗಕ್ಕೆ ಅದು ನಮ್ಮನ್ನು ನಡೆಸುವಾತನಾಗಿರ್ತದೆ. ಯಾವಾಗಲೂ ನಾವು ಕುದುರೆಗಳಿಗೆ ಈ ಒಂದು ತಡಿಕೆಯನ್ನು ಅವರು ಕಟ್ಟಿರ್ತಾರೆ. ಏನಕ್ಕೆಪ್ಪ ಅಂತಂದರೆ ಅದು ಆ ಕಡೆ ಈಚೆ ನೋಡಬಾರ್ದು, ಮುಂದಕ್ಕೆ ನೋಡಿಕೊಂಡು ಅದು ತನ್ನ ಓಟವನ್ನು ಓಡಬೇಕು ಎಂಬುದಾಗಿ ಅದಕ್ಕೆ ಕಟ್ಟಿರ್ತಾರೆ. ಅದು ಅದೇ ರೀತಿಯಾಗಿ ನಮ್ಮ ನೋಟವು ಯೇಸು ಕ್ರಿಸ್ತನನ್ನು ಮಾತ್ರ ನಾವು ದೃಷ್ಟಿಸಬೇಕು. ನಾವು ಆ ಕಡೆ ಈ ಕಡೆ ಆಗಿರಬಾರ್ದು ಎಂಬುದಾಗಿ ಹೇಳ್ತದೆ. ಎಡಕ್ಕಾಗಲಿ ಬರಕ್ಕಾಗಲಿ ನಾನು ತಿರುಗಿಕೊಳ್ಳೋದಿಲ್ಲ. ನಾನೇನು ಮಾಡ್ತೀನಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ ಎಂಬುದಾಗಿ ಯಾವ ರೀತಿಯಾಗಿ ಯೆಹೋಶುವನು ತನ್ನ ನಿರ್ಧಾರವನ್ನು ತೆಗೆದುಕೊಂಡನು, ಅದೇ ರೀತಿಯಾಗಿ ನಾವು ನಮ್ಮ ಕುಟುಂಬದವರು ನಾವು ಯೆಹೋವನನ್ನೇ ಸೇವಿಸ್ತೇವೆ, ಯೆಹೋವನನ್ನೇ ದೃಷ್ಟಿಸುತ್ತೇವೆ ಎಂಬುದಾಗಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ಇದು ಕ್ರೈಸ್ತಿಯ ಜೀವಿತವನ್ನು ಬದಲಾಯಿಸುವಂಥ ಮೂರನೇ ಒಂದು ನೋಟವಾಗಿರ್ತದೆ. ನಾಲ್ಕನೇದಾಗಿ ನಾವು ನೋಡಿಕೊಳ್ಳಬೇಕಾದರೆ ಪರಲೋಕವನ್ನು ನೋಡುವಂಥದ್ದು. ಪರಲೋಕವನ್ನು ನೋಡುವಂಥದ್ದು ಎಂಬುದಾಗಿ ನಾವು ಹೇಳಬೇಕಾದ್ರೆ, ನಮ್ಮ ಮಹಿಮೆಯ ಪರಲೋಕದಿಂದಲೇ ನಮಗೆ ಒಂದು ನಿರೀಕ್ಷೆ ಇದೆ. ಯಾಕೆ? ಯೇಸು ಸ್ವಾಮಿ ನಮಗೆ ಹೇಳಿ ಹೋಗಿದ್ದಾರೆ ಏನಂತ, ನಾನು ಬಂದು ನಿಮ್ಮನ್ನು ನಾನಿರುವಂಥ ಸ್ಥಳಕ್ಕೆ ನಾನು ಕರೆದುಕೊಂಡು ಹೋಗುತ್ತೇನೆ, ನಾನಿರುವಂಥ ಸ್ಥಳದಲ್ಲಿ ನೀವು ಸಹ ಇರಬೇಕು. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಅಲ್ಲಿ ಏನಿದೆ, ಚಿನ್ನದ ಬೀದಿಗಳಿದೆ, ನಿಮಗೆ ನಕ್ಷತ್ರಗಳನ್ನು ನಿಮಗೆ ನಾನು ಕಿರೀಟವಾಗಿ ಮಾಡಿಕೊಡ್ತೀವಿ ಎಂಬುದಾಗಿ ಅನೇಕ ರೀತಿಯಲ್ಲಿ ದೇವರು ಹೇಳೋದನ್ನು ನಾವು ನೋಡಿದ್ದೀವಿ. ಆ ಪರಲೋಕದ ಒಂದು ನಿರೀಕ್ಷೆಯನ್ನು ದೇವರು ನಮ್ಮೆಲ್ಲರಿಗೆ ಕೊಟ್ಟಿದ್ದಾನೆ. ನಮ್ಮ ನಿರೀಕ್ಷೆ ಯಾವಾಗಲೂ ನಾವು ನೋಡುವಂಥದ್ದಾಗಿರ್ಬೋದು, ನಮ್ಮ ನೋಟ ಆಗಿರ್ಬೋದು, ನಮ್ಮ ಜೀವಿತ ಆಗಿರ್ಬೋದು, ನಾವು ಏನನ್ನು ನಿರೀಕ್ಷೆ ಇಟ್ಕೊಳ್ಬೇಕು, ಪರಲೋಕಕ್ಕೆ ಹೋಗುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಬೇಕು. ನಾವು ಪರಲೋಕವನ್ನು ನಾವು ಯಾವಾಗಲೂ ನೋಡ್ತಾ ಇರಬೇಕು ನಮ್ಮ ದೃಷ್ಟಿಯಲ್ಲಿ. ಅದಕ್ಕೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಾನು ಆತನ ಜೊತೆಯಲ್ಲಿ ಸದಾ ಇರಬೇಕು ಎಂಬುದಾಗಿ. ಅಂದರೆ ಯೇಸು ಸ್ವಾಮಿಯ ಜೊತೆಯಲ್ಲಿ ನಾವು ಇರುವುದಾದರೆ ಖಂಡಿತವಾಗಿ ಆತನು ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುವಾತನಾಗಿದ್ದಾನೆ. ಆದ್ದರಿಂದ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಯೇಸು ಕ್ರಿಸ್ತನು ನಮ್ಮ ಮಾರ್ಗವಾಗಿದ್ದಾನೆ, ಆತನೇ ನಮ್ಮ ಸತ್ಯವಾಗಿದ್ದಾನೆ, ಆತನೇ ನಮ್ಮ ಜೀವವಾಗಿದ್ದಾನೆ. ಆತನ ಮೂಲಕವಾಗಿ ನಾವೇನು ಮಾಡಬೇಕು, ತಂದೆಯ ಬಳಿಗೆ ಸೇರೋದನ್ನು ನಾವು ನೋಡಬೇಕು. ನಮ್ಮ ಪರಲೋಕವನ್ನು ನಾವು ದೃಷ್ಟಿಯಾಗಿಟ್ಟುಕೊಂಡು, ಗುರಿಯಾಗಿಟ್ಟುಕೊಂಡು ನಮ್ಮ ಓಟವನ್ನು, ಕ್ರೈಸ್ತಿಯ ಜೀವಿತದ ಓಟವನ್ನು ನಾವು ಓಡಬೇಕಾಗಿರ್ತದೆ. ಆದುದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ನಮ್ಮ ಜೀವಿತದಲ್ಲಿ ಯಾವ ರೀತಿಯಾದಂಥ ಓಟವನ್ನು ನಾವು ಓಡ್ತಾ ಇದ್ದೇವೆ, ನಾವು ಪರಲೋಕವನ್ನು ದೃಷ್ಟಿಯಾಗಿ ಇಟ್ಟುಕೊಂಡಿದ್ದೇವಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ದೇವರ ವಾಕ್ಯ ಈ ರೀತಿಯಾಗಿದ್ದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನಾನು ನೋಡುತ್ತೇನೆ. ನಮ್ಮ ಕಷ್ಟದ ಸಮಯದಲ್ಲಾಗಿರ್ಬೋದು, ನಮ್ಮ ದುಃಖದ ಸಮಯದಲ್ಲಾಗಿರ್ಬೋದು, ನಮ್ಮ ಸೋಲುಗಳ ಸಮಯದಲ್ಲಾಗಿರ್ಬೋದು, ನಮ್ಮ ಅಪಜಯದ ಸಮಯದಲ್ಲೇ ಆಗಿರ್ಬೋದು, ನಾವು ಕಣ್ಣೆತ್ತಿ ದೇವರ ಕಡೆಗೆ ನೋಡಬೇಕು, ಪರಲೋಕವನ್ನು ದೃಷ್ಟಿಸಬೇಕು. ನಾವು ಯಾವಾಗ ಮೋಶೆಯ ಕೈಗಳು ಮೇಲಕ್ಕೆ ಎತ್ತಲ್ಪಡ್ತಾ ಇತ್ತೋ ಇಸ್ರಾಯೇಲರಿಗೆ ಜಯ ಉಂಟಾಗ್ತಾ ಇತ್ತು. ಯಾವಾಗ ಆತನ ಕೈಗಳು ಕೆಳಕ್ಕೆ ಬೀಳ್ತಾ ಇತ್ತೋ ಫಿಲಿಸ್ಟಿಯರು ಅವರು ಮುಂದುವರಿತಾ ಇದ್ರು. ಆದ್ದರಿಂದ ನಾವು ಮೇಲಕ್ಕೆ ನೋಡುವಂಥದ್ದು, ಪರಲೋಕವನ್ನು ದೃಷ್ಟಿಸುವಂಥದ್ದು ನಮ್ಮ ಒಂದು ಮುಂದಿನ ಭವಿಷ್ಯತ್ತಿನ ಅಂತಂದರೆ ಪರಲೋಕವನ್ನು ಸೇರುವಂಥ ಕನಸನ್ನು ಅದು ನೆನಸು ಮಾಡುವಂಥದ್ದಾಗಿರ್ತದೆ. ನಾವು ಕಣ್ಣೆತ್ತಿ ಆತನ ಕಡೆಗೆ ನೋಡುವಾಗ ನಮ್ಮ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನಮ್ಮ ಸಹಾಯವು ಬರುವಂಥದ್ದಾಗಿರ್ತದೆ. ಆದ್ದರಿಂದ ನಾವು ಪರಲೋಕವನ್ನು ನಾವು ದೃಷ್ಟಿ ಮಾಡಬೇಕು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲಿ ಬಳಲಿ ಹೋಗಿದ್ದೇವೆ ನಮ್ಮ ಆತ್ಮೀಯ ಸಹೋದರ ಸಹೋದರಿಯರೇ. ನಾವೆಲ್ಲರೂ ಏನು ಮಾಡಬೇಕು? ಕ್ರಿಸ್ತನ ಮಾರ್ಗದಲ್ಲಿ ನಾವು ನಡೆಯುವಂಥವರಾಗಿರಬೇಕು. ಕ್ರಿಸ್ತನನ್ನು ಗುರಿಯಾಗಿಟ್ಟುಕೊಂಡು ನಾವು ನಡೆಯಬೇಕು. ಪರಲೋಕವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ನಡೆಯಬೇಕಾಗಿದೆ. 2 ಸಮುವೇಲ 22ನೇ ಅಧ್ಯಾಯ 31ನೇ ವಚನದಲ್ಲಿ ಹೇಳುವಂಥದ್ದಾಗಿದೆ. 2 Samuel 22:31. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು.
ನಮ್ಮ ಮಾರ್ಗಗಳಾದರೆ ಅದು ಯಾವಾಗಲೂ ಅನ್ಯಾಯದ ಕಡೆಗೆ ನಡೆಯುವಂಥದ್ದಾಗಿರ್ತದೆ. ಯಾವಾಗಲೂ ಸುಳ್ಳಿನ ಮಾರ್ಗವನ್ನು ನಾವು ಆರಿಸಿಕೊಳ್ಳುವಂಥವರಾಗಿದ್ದೇವೆ. ಯಾವಾಗಲೂ ಅನ್ಯಾಯದ ಮಾರ್ಗವನ್ನು ನಾವು ಆರಿಸಿಕೊಳ್ತೇವೆ. ಯಾವಾಗಲೂ ಕೆಟ್ಟ ಮಾರ್ಗವನ್ನು ನಾವು ಆರಿಸಿಕೊಳ್ತೇವೆ. ನಮ್ಮ ಜೀವನದಲ್ಲಿ ಕಷ್ಟ, ದುಃಖ, ನೋವು, ಚಿಂತೆ ಬಂದಾಗ ನಮ್ಮದೇ ಆದಂಥ ಒಂದು ಮಾರ್ಗವನ್ನು ನಾವು ಏನು ಮಾಡ್ತೀವಿ, ಆರಿಸಿಕೊಳ್ಳೋದನ್ನು ನಾವು ನೋಡ್ತೀವಿ. ಆ ಮಾರ್ಗದಲ್ಲಿ ನಡೆಯೋದಾದರೆ ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ. ಆದುದರಿಂದ ದೇವರು ಹೇಳುವಂಥ ಮಾರ್ಗದಲ್ಲಿ ನಮ್ಮನ್ನು ನಾವು ನಡೆಸ್ಕೊಂಡು ಹೋಗಬೇಕಾಗಿದೆ. ಯಾಕೆಂದರೆ ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದಾಗಿದೆ. ಆ ಮಾರ್ಗ ಯಾರಂತಂದರೆ ಯೇಸು ಕ್ರಿಸ್ತನು ಮಾತ್ರ. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಬಾಗಿಲಾಗಿದ್ದೇನೆ ಎಂಬುದಾಗಿ. ಅಂದರೆ ಸ್ವರ್ಗದ ಬಾಗಿಲು ನಾನಾಗಿದ್ದೇನೆ, ನನ್ನ ಮೂಲಕವಾಗಿ ನೀವು ಒಳಗೆ ಹೋಗಬೇಕು ಅಂತಂದರೆ ದೇವರು ಹೇಳ್ತಾನೆ, ಯಾವ ಒಬ್ಬ ವ್ಯಕ್ತಿಯು ನರಕಕ್ಕೆ ಹೋಗುವುದಾಗಲಿ ಪಾಪದಲ್ಲಿ ಇರುವುದಾಗಲಿ ದೇವರಿಗೆ ಅದು ಇಷ್ಟವಿಲ್ಲದ ಒಂದು ವಿಚಾರವಾಗಿರ್ತದೆ. ಯಾಕೆಂದರೆ ದೇವರು ಯೋಹಾನ 3:16 ಹೇಳ್ತಾನೆ, ನಾನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಅಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಇಷ್ಟು ಪ್ರೀತಿ, ಅಷ್ಟು ಪ್ರೀತಿ, ಇಷ್ಟು ಪ್ರೀತಿ ಅಂತ. ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಆತನು ಕೊಡುವ ಆತನಾಗಿದ್ದಾನೆ. ಯಾಕೆಂತಂದರೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡಿಬೇಕೆಂಬುದಾಗಿ ಯೇಸು ಸ್ವಾಮಿ ತನ್ನ ಮಗನನ್ನು ಕೊಡುವುದನ್ನು ನಾವು ನೋಡುವಂಥವರಾಗಿದ್ದೀವಿ. ಒಬ್ಬನಾದರೂ ನಾಶವಾಗುವಂಥದ್ದು, ಒಬ್ಬನಾದರೂ ಇಲ್ಲದೆ ಹೋಗುವಂಥದ್ದು ದೇವರಿಗೆ ಇಷ್ಟವಿಲ್ಲದ ಒಂದು ವಿಚಾರವಾಗಿರ್ತದೆ. ಆದುದರಿಂದ ಈ ದಿನದಲ್ಲಿ ನಮ್ಮ ಕ್ರೈಸ್ತಿಯ ಜೀವಿತವನ್ನು ಬದಲಾಯಿಸುವಂಥ 4 ರೀತಿಯಾದಂಥ ಒಂದು ನೋಟಗಳನ್ನು ನಾವು ನೋಡಿದ್ದೇವೆ. ಏನಪ್ಪ ಅಂದರೆ, ಹಿಂದಕ್ಕೆ ನೋಡುವಂಥದ್ದು. ನಾವು ಯಾವಾಗಲೂ ನಮ್ಮ ಹಿಂದೆ ತಿರುಗಿ ನಮ್ಮ ಹಳೆಯ ಜೀವಿತವನ್ನು ನಾವು ನೋಡಬೇಡ್ರಿ. ಈಗೋ ನಾನು ಹೊಸ ಕಾರ್ಯವನ್ನು ನಾನು ನಿಮ್ಮ ಜೀವಿತದಲ್ಲಿ ನಾನು ಮಾಡುವ ಆತನಾಗಿದ್ದೇನೆ, ಪ್ರತಿ ದಿನವೂ ಶುಭಗಳೊಂದಿಗೆ ನಾನು ನಿಮ್ಮನ್ನು ಎದುರುಗೊಳ್ಳುತ್ತೇನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿರ್ತದೆ. ಆದ್ದರಿಂದ ನಮ್ಮ ಹಿಂದಿನ ಜೀವಿತವನ್ನು ಹಿಂದಕ್ಕೆ ನಾವು ನೋಡಬಾರದು. ನಾವು ಯಾವಾಗಲೂ ಮುಂದಕ್ಕೆ ದೃಷ್ಟಿ ಇಟ್ಟು ನಾವು ನೋಡಬೇಕು. ಹಿಂದಕ್ಕೆ ನೋಡುವಂಥದ್ದು ನಮ್ಮ ಪ್ರಗತಿಯನ್ನು ಕುಗ್ಗಿಸುವಂಥದ್ದಾಗಿರ್ತದೆ. ಎರಡನೇದಾಗಿ ನಮ್ಮ ಕಷ್ಟಗಳನ್ನು ನೋಡುವಂಥದ್ದು. ನಾವು ಯಾವಾಗ ನಮ್ಮ ಕಷ್ಟಗಳನ್ನ ನೋಡುವಾಗ ಅದು ನಮಗೆ ನಿರಾಶೆಯನ್ನು ಅದು ಹುಟ್ಟಿಸುವಂಥದ್ದಾಗಿರ್ತದೆ, ನಿರೀಕ್ಷೆಯನ್ನು ಅದು ಅಲ್ಲಗಳೆಯುವಂಥದ್ದಾಗಿರ್ತದೆ, ನಮ್ಮ ಎದೆಯನ್ನು ಕುಂದಿಸುವಂಥ ಶಕ್ತಿಯಾಗಿರ್ತದೆ ಅದು. ಆದ್ದರಿಂದ ನಾವು ಯಾವಾಗಲೂ ನಮ್ಮ ಕಷ್ಟಗಳನ್ನು ನಾವು ನೋಡಬಾರದು. ಮೂರನೇದಾಗಿ ನಾವು ಕ್ರಿಸ್ತನನ್ನು ನೋಡಬೇಕು. ಕ್ರೈಸ್ತಿಯ ಜೀವಿತದಲ್ಲಿ ನಾವು ಕ್ರಿಸ್ತನನ್ನು ನಿರೀಕ್ಷೆಯಾಗಿಟ್ಟುಕೊಂಡು ನಾವು ನೋಡಬೇಕಾಗಿದೆ. ಯಾಕೆಂದರೆ ಕ್ರಿಸ್ತನಲ್ಲಿ ಬರಬೇಕಾದಂಥ ರಕ್ಷಣೆಯು ನಮಗೆ ಇರುವುದರಿಂದ ನಾವು ಕ್ರಿಸ್ತನನ್ನು ಗುರಿಯಾಗಿಟ್ಟುಕೊಂಡು ನಾವು ನೋಡಬೇಕು. ಮತ್ತು ಪರಲೋಕವನ್ನು ನೋಡುವಂಥದ್ದು. ಪರಲೋಕವು ನಮ್ಮ ಮುಂದಿನ ಭವಿಷ್ಯದ ಅತಿ ಕೊನೆಯ ಒಂದು ಭಾಗವಾಗಿರ್ತದೆ. ಅದರಲ್ಲಿ ನಾವು ಸೇರುವಂಥದ್ದೇ ನಮ್ಮ ಎಲ್ಲ ಕ್ರೈಸ್ತರ ಒಂದು ಕೊನೆಯ ಆಶೆ ಆಗಿರ್ತದೆ. ಆದ್ದರಿಂದ ಪರಲೋಕವನ್ನು ನಾವು ದೃಷ್ಟಿಯಾಗಿಟ್ಟುಕೊಂಡು ನಾವು ನೋಡಬೇಕು. ನಮಗೆ ಎಲ್ಲರಿಗೂ ನಮ್ಮನ್ನು ನಾವು ಪ್ರಶ್ನೆಯನ್ನು ಮಾಡಿಕೊಳ್ಳೋಣ, ನಾವು ಯಾರನ್ನು ನಾವು ಗುರಿಯಾಗಿಟ್ಟುಕೊಂಡು ನಾವು ನೋಡ್ತಾ ಇದ್ದೇವೆ. ಇಂದಿನ ದಿನಮಾನಗಳಲ್ಲಿ ಅನೇಕ ಆ್ಯಕ್ಟರ್ಸ್ಗಳನ್ನ ಆರಾಧ್ಯ ದೈವವಾಗಿ ನಾವು ಗುರಿಯಾಗಿಟ್ಕೊಂಡು ನೋಡ್ತೀವಿ. ಆ ಆ್ಯಕ್ಟ್ರ್ ಥರ ಇರಬೇಕು, ಈ ಆ್ಯಕ್ಟ್ರ್ ಥರ ಇರಬೇಕು, ನಾನು ಒಬ್ಬ ಒಳ್ಳೆ ದೊಡ್ಡ ಸಿಂಗರ್ ಥರ ಆಗಬೇಕು, ನಾನು ಒಳ್ಳೆ ಆ್ಯಕ್ಟರ್ ಥರ ಆಗಬೇಕು. ಅವರನ್ನು ಬಿಟ್ಟು ನಾವು ದೇವರನ್ನು ನಾವು ಗುರಿಯಾಗಿಟ್ಟುಕೊಂಡು ನಾವು ಓಡೋಣ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ನೀವು ಎಡಕ್ಕಾಗಲಿ ನೀವು ಬಲಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲಿ ನಡೆಯಿರಿ ಎಂಬುದಾಗಿ ನಿಮ್ಮ ಹಿಂದೆ ಹೇಳುವ ಮಾತು ನಿಮಗೆ ಕಿವಿಗೆ ಬೀಳಲಿದೆ. ಯಾಕೆಂದರೆ ಪವಿತ್ರಾತ್ಮನನ್ನು ಆತನು ನಮ್ಮ ಸಹಾಯಕ್ಕಾಗಿ ಕೊಡುವ ಆತನಾಗಿದ್ದಾನೆ. ದೇವರು ಈ ಒಂದು ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ನಾವು ಹೋಗುವಂಥ ಮಾರ್ಗ ಎಂಥದ್ದಾಗಿರಬೇಕು, ಯಾರನ್ನು ನಾವು ದೃಷ್ಟಿಯಾಗಿಟ್ಟುಕೊಂಡು ಓಡಬೇಕು, ನಮ್ಮ ಓಟವನ್ನು ಪರಲೋಕವನ್ನು ನಾವು ನೋಡಬೇಕು ಎಂಬುದಾಗಿ ಪ್ರತಿಯೊಂದೊಂದು ವಾಕ್ಯಗಳನ್ನು, ಪ್ರತಿಯೊಂದೊಂದು ಪಾಯಿಂಟ್ಗಳನ್ನು ಸ್ವಾಮಿ ನೀನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಇದುವರೆಗೆ ದೇವರ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು, ಬಲಪಡಿಸು. ದೇವರ ವಾಕ್ಯವು ಅವರ ಹೃದಯಗಳಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿರುತ್ತದೆ ತಂದೆ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವೆಲ್ಲರೂ ಬಂದು ನಿನ್ನನ್ನು ಸ್ತುತಿಸಿ ಹಾಡಿಕೊಂಡಾಡ್ಲಿಕ್ಕಾಗುವಂತೆ ನಿನ್ನ ಆಶೀರ್ವದಿಸೋದಕ್ಕಾಗಿ ನಿನ್ನನಿಗೆ ವಂದನೆಯನ್ನು ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.